ಪ್ರಿಯ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಇಮಾಮಿ ಹೆಲ್ತಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ. ಭಾರತದ ಸಂಸ್ಕೃತಿ ವಿಶಿಷ್ಟ ಹಾಗೂ ವಿಭಿನ್ನವಾಗಿದೆ. ನಾವು ಭಾರತದಲ್ಲಿ ಹುಟ್ಟೋದಕ್ಕೆ ಪುಣ್ಯ ಮಾಡಿರಬೇಕು. ಯಾಕಂದ್ರೆ ಒಂದೊಂದು ಪ್ರಾಂತ್ಯ ಅಂದ್ರೆ ಒಂದೊಂದು ಪ್ರದೇಶದಲ್ಲೂ ಅವ್ರದೇ ಆದಂತ ಸಂಸ್ಕೃತಿ ಹಾಗೂ ವಿಶಿಷ್ಟವಾಗಿ ವಿಭಿನ್ನವಾಗಿದೆ. ಈಗ ನೋಡಿ, ನಾವು ಧರಿಸುವಂತ ಬಟ್ಟೆ ಕೂಡ ವಿಭಿನ್ನವಾಗಿದೆ. ಹಾಗೆ ಜ್ಯುವೆಲರಿ, ನಾವು ಮಾಡುವಂತ ಅಡಿಗೆ, ನಾವು ಮಾಡುವಂತ ಹಬ್ಬದ ಆಚರಣೆ ಎಲ್ಲ ಕೂಡ ವಿಭಿನ್ನವಾಗಿದೆ ಅಲ್ವಾ? ಹಾಗೆ ನಾವು ಮಾಡುವಂತ ಅಡಿಗೆ ಕೂಡ ಅಷ್ಟೇ ವಿಭಿನ್ನವಾಗಿರುತ್ತೆ. ಬನ್ನಿ, ಈ ಎಲ್ಲಾ ತರದ ಅಡಿಗೆನ ಎಲ್ಲಿ ಕಲಿಯೋದು? ನಮ್ಮ ನಿಮ್ಮ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದಲ್ಲಿ. ಇವತ್ತಿನ ನಮ್ಮ ಕಂಪ್ಲೀಟ್ ಫುಡ್ ಮೆನು ಏನು ಅಂತ ನೋಡೋಣ. ಸೀಸನ್ ಅಡಿಗೆಯಲ್ಲಿ ಬಾಳೆ ಹೂವಿನ ವಡೆ, ಅಮ್ಮನ ಕೈ ರುಚಿಯಲ್ಲಿ ಸೋರೆಕಾಯಿ ಸಿಹಿ ಉಂಡೆ, ಆರೋಗ್ಯಕರ ಅಡಿಗೆಯಲ್ಲಿ ಆಲೂ ಪಾಲಕ್ ಸೂಪ್, ದಿಢೀರ್ ಅಡಿಗೆಯಲ್ಲಿ ಟೇಸ್ಟಿ ಬ್ರೆಡ್ ಸ್ಪೈಸ್, ಕಲಿಯೋಣ ಬಾ ಅಡಿಗೆಯಲ್ಲಿ ಜೋಳ ಪಾಲಕ್ ಗ್ರೇವಿ ಮಾಡೋಣ. ನೋಡಿದ್ರಾ ವೀಕ್ಷಕರೇ, ಬಾಳೆ ಹೂವು ಹೇಗಿರುತ್ತೆ ಅಂತ? ನಾವು ಈ ಹಿಂದೆ ನಿಮ್ಗೆ ಬಾಳೆ ದಿಂಟಿನಿಂದ ಏನೇನು ಅಡಿಗೆ ಮಾಡ್ಬೋದು, ಅದ್ರ ಲಾಭ ಏನು ಅಂತ ಎಲ್ಲ ತಿಳಿಸ್ಕೊಟ್ಟಿದ್ದೀವಿ. ಆದ್ರೆ ಇವತ್ತು ವಿಶೇಷವಾಗಿ ಬಾಳೆ ಹೂವಿನ ವಡೆ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಅದು ಸೀಸನ್ ಕುಕಿಂಗ್ ನಲ್ಲಿ. ಯಾಕಂದ್ರೆ ಕೊಡಗು ಪ್ರದೇಶದಲ್ಲಿ ಹೆಚ್ಚಾಗಿ ಈ ಸೀಸನ್ ನಲ್ಲಿ ಬಾಳೆ ಹೂವಿನ ವಡೆ ಮಾಡ್ತಾರೆ. ಅದಕ್ಕೆ ನಾನಿವತ್ತು ನಿಮ್ಗೆಲ್ಲ ಹೇಳ್ಕೊಡ್ಬೇಕು ಅಂತ ಬಾಳೆ ಹೂವನ್ನ ತಗೊಂಡ್ ಬಂದಿದ್ದೀನಿ. ಇದ್ರ ಜೊತೆಗೆ ಏನೇನ್ ಪದಾರ್ಥ ಬೇಕು ಅಂತ ನೀವು ನೋಡ್ತಿರಲ್ವಾ? ಬನ್ನಿ ಹಾಗಾದ್ರೆ ನೋಡೋಣ. ನೆನೆಸಿದ ಕಡಲೆಬೇಳೆ, ಈರುಳ್ಳಿ, ಕೊತ್ತಂಬರಿ, ಮೆಣಸಿನಕಾಯಿ, ಉಪ್ಪು, ಎಣ್ಣೆ, ಬಾಳೆ ಹೂವು, ಪುದೀನ, ಶುಂಠಿ. ಈಗ ನಾನು ನಿಮ್ಗೆ ಬಾಳೆ ಹೂವಿನ ವಡೆ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಗ್ಯಾಸ್ ಆನ್ ಮಾಡಿಬಿಡ್ಬೇಕು. ಬಾಂಡ್ಲಿಯಲ್ಲಿ ಎಣ್ಣೆ ಹಾಕಬೇಕು. ಅದು ಕಾಯುವಷ್ಟರಲ್ಲಿ ನಾವು ವಡೆ ಹಿಟ್ಟನ್ನ ರೆಡಿ ಮಾಡ್ಕೋಬಹುದು. ನಾನೀಗ ಬಳಸ್ತಾ ಇರುವಂತ ಎಣ್ಣೆ ಇಮಾಮಿ ಹೆಲ್ತಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಯಾವಾಗಲೂ ಅಷ್ಟೇ, ನಾವು ಏನೇ ಪದಾರ್ಥ ಕರಿಬೇಕಾದ್ರೂ ಎಣ್ಣೆ ಕೂಡ ಮುಖ್ಯವಾಗಿರುತ್ತೆ. ಅದಕ್ಕೆ ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಎಣ್ಣೆನ ತಗೊಳ್ಳಿ. ಚೆನ್ನಾಗಿರೋಂಥ ಎಣ್ಣೆ ತಗೊಂಡ್ರೆ ಅಡುಗೆ ಕೂಡ ರುಚಿಯಾಗಿರುತ್ತಲ್ವಾ? ಯಾವ ಎಣ್ಣೆ ತಗೋಬೇಕೇಳಿ? ಇಮಾಮಿ ಹೆಲ್ತಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಈಗ ನೆಕ್ಸ್ಟ್ ಏನ್ ಮಾಡಬೇಕು ಅಂದ್ರೆ, ಮಿಕ್ಸಿ ಜಾರ್ಗೆ ಕಡಲೆಬೇಳೆ ಹಾಕಬೇಕು. ಅಂದ್ರೆ ನೆನೆಸಿರೋ ಅಂತ ಕಡಲೆಬೇಳೆ ಅರ್ಧ ಬಟ್ಲಷ್ಟು ಹಾಕಿದ್ರೆ ಸಾಕಾಗತ್ತೆ. ಒಂದ್ ಸ್ವಲ್ಪ ಉಪ್ಪನ್ನ ಹಾಕ್ಬೋದು. ಇದನ್ನ ತರಿತರಿಯಾಗಿ ರುಬ್ಬೇಕು. ನೋಡಿ, ಈ ತರ ತರಿತರಿಯಾಗಿ ರುಬ್ಬೇಕು. ವಡೆ ಮಾಡೋದಕ್ಕೆ ತುಂಬಾ ಅನುಕೂಲ. ಇದನ್ನೆಲ್ಲ ಒಂದ್ ಬಟ್ಲಿಗೆ ತಕೊಂಡ್ಬಿಡಿ. ಸಣ್ಣಗೆ ಹೆಚ್ಚಿರುವಂತ ಈರುಳ್ಳಿ ಹಾಕ್ಬೇಕು. ಇದು ಕೂಡ ಅರ್ಧ ಬಟ್ಲಷ್ಟು ಹಾಕಿ. ಹಸಿಮೆಣಸಿನಕಾಯಿ ಸ್ವಲ್ಪ ಜಾಸ್ತಿ ಹಾಕಬೇಕು. ವಡೆ ಅಂದಮೇಲೆ ಸ್ವಲ್ಪ ಖಾರ ಖಾರ ಆಗಿರ್ಬೇಕಲ್ವಾ? ಅವಾಗ ಟೇಸ್ಟಿ ಚೆನ್ನಾಗಿರುತ್ತೆ. ಪುದೀನ ಹಾಕಬೇಕು. ಕೊತ್ತಂಬರಿ ಬೇಕೇ ಬೇಕು. ಖಾರದ ಅಡಿಗೆ ಅಂದಮೇಲೆ ಕೊತ್ತಂಬರಿ ಇರಲೇಬೇಕಾಗತ್ತೆ ಕೆಲವೊಂದಕ್ಕೆ. ಈಗ ಮೇನ್ ಏನ್ ಹಾಕ್ಬೇಕು ಹೇಳಿ? ಬಾಳೆ ಹೂವು. ನೋಡಿ, ಈ ತರ ಬಾಳೆ ಹೂವನ್ನ ನೀರಲ್ಲಿ ಕಟ್ ಮಾಡಿ ಹಾಕಿದ್ದೀನಿ. ಸ್ಪೂನ್ಗಿಂತ ಕೈಯೇ ಬೆಸ್ಟ್ ಅಪ್ಪ. ಕೆಲವೊಂದಕ್ಕೆ ಸ್ಪೂನ್ ಬೇಕಾಗತ್ತೆ, ಇನ್ ಕೆಲವೊಂದ್ಸಾರಿ ಈ ತರ ಕೈಯಿಂದ ಹಾಕಿದ್ರೇನೆ ಒಳ್ಳೇದು.
ಈಗ ಎಲ್ಲ ಹಾಕಿದ್ದೀವಿ. ಸ್ವಲ್ಪ ಬೇಕು ಅಂದರೆ ಉಪ್ಪನ್ನು ಹಾಕ್ಬೋದು. ಯಾಕಂದರೆ ನಾವು ಆಗಲೇ ರುಬ್ಬುವಾಗ ಸ್ವಲ್ಪ ಉಪ್ಪು ಹಾಕಿದ್ದೆ ಅಲ್ವಾ. ಯಾಕಂದರೆ ಕಡಲೆಬೇಳೆ ನುಣ್ಣಗಾಗ್ತಾ ಇರುತ್ತಲ್ಲ, ಆ ಟೈಮ್ನಲ್ಲಿ ಉಪ್ಪು ಹಾಕಿದರೆ ಎಲ್ಲ ಕಡೆ ಬೆರ್ತೋಗಿರುತ್ತೆ ಉಪ್ಪು. ಈಗ ಸ್ವಲ್ಪ ಮೇಲೆ ಈರುಳ್ಳಿ ಎಲ್ಲ ಹಾಕಿದ್ದೀವಿ, ಅದಕ್ಕೋಸ್ಕರ. ಬಾಳೆ ಹೂವಿನ ವಡೆ ಅಂದ ತಕ್ಷಣ ಹೇಗ್ ಮಾಡೋದು, ಹೇಗಿರುತ್ತೋ, ತುಂಬಾ ಕಷ್ಟನ ಮಾಡೋದಕ್ಕೆ ಅಂತೆಲ್ಲ ಯೋಚನೆ ಮಾಡ್ತಾ ಇರ್ತೀರಾ. ಆದ್ರೆ ಈಗ ನೋಡಿದ್ರಲ್ವಾ ಹೇಗ್ ಮಾಡ್ಬೋದು ಅಂತ. ನೀವು ಹೇಗ್ ವಡೆ ಮಾಡ್ತೀರಿ ಹಾಗೇ ಮಾಡೋದು, ಏನು ಕಷ್ಟ ಇಲ್ಲ. ಆದ್ರೆ ಹೆಲ್ತಿ ಕೂಡ ತುಂಬಾ ಒಳ್ಳೇದ್ರಿ ಇದು. ಈ ತರ ಎಲ್ಲ ಕಲ್ಸ್ಕೊಂಡ್ಮೇಲೆ ಒಂಚೂರು ಉಂಡೆ ತರ ಮಾಡ್ಕೊಂಡು, ಈಗ ನೀವು ವಡೆ ಮಾಡಿ ಗೊತ್ತಿರುತ್ತಲ್ವಾ, ಅದೇ ತರಾನೇ ಮಾಡೋದು. ಕೆಲವೊಂದ್ಸರಿ ಏನಾಗ್ಬಿಡುತ್ತೆ ಅಂದ್ರೆ ಕಡಲೆಬೇಳೆ ತುಂಬಾ ನುಣ್ಣಗೆ ರುಬ್ಬದೇ ಇದ್ದಾಗ ಹುಡಿ ಹುಡಿ ಆಗ್ಬಿಡತ್ತೆ. ಸೊ ಆಗ ನೀವೇನ್ ಮಾಡ್ಬೇಕು, ಸ್ವಲ್ಪ ಕಡಲೆ ಹಿಟ್ಟನ್ನ ಹಾಕಿ ಕಲಿಸ್ಬೋದು. ಇಲ್ಲ ಕಡಲೆಬೇಳೆ ಇದ್ರೆ ಇನ್ನೊಂಚೂರು ಅದನ್ನೇ ರುಬ್ಬಿಟ್ಟು ಹಾಕ್ಬೋದು. ನೋಡಿ, ಒಂದೊಂದು ಪದಾರ್ಥದಿಂದ ಎರಡೆರಡು ಕೆಲಸ ಆಗುತ್ತೆ. ಹೇಗೆ ಅಂತೀರಾ, ಬಾಳೆ ಹೂವಿನಿಂದ ನಾವು ಪೂಜೆ ಮಾಡ್ತೀವಿ, ಹಾಗೆ ಇವತ್ತು ಬಾಳೆ ಹೂವಿನ ವಡೆ ಮಾಡೋದನ್ನ ತೋರಿಸ್ತಾ ಇದ್ದೀವಿ. ಈಗ ವಡೆ ಮಾಡ್ತಾ ಇರ್ತೀರಾ, ಮನೆಯಲ್ಲಿ ಅಂದಾಜಾಗಿ ಒಂದು 6 ಜನ ಇರ್ತಾರೆ ಅಂತ ತಿಳ್ಕೊಳ್ಳಿ. ಅವಾಗ ಹೇಗೆ ಮಾಡೋದು? ಏನು ಇಲ್ಲ, ತುಂಬಾ ಸಿಂಪಲ್. ಒಬ್ರೊಬ್ರು ಕಮ್ಮಿ ಅಂದ್ರೂ ಒಂದು 2 ವಡೆನಾದ್ರೂ ತಿಂತಾರ, ಅಂದ್ರೆ ಟೀ ಟೈಮ್ ಮಾಡಿದಾಗ. ಆಗ ನೀವು ಕಡಲೆಬೇಳೆನ 1 ಬಟ್ಲದಷ್ಟು ಹಾಕಬೇಕು. ಆಮೇಲೆ ಈಗ ತೋರಿಸಿದ್ನಲ್ವಾ ಎಷ್ಟೆಷ್ಟು ಹಾಕಬೇಕು ಅರ್ಧ ಬಟ್ಲಿಗೆ ಅಂತ, ಅದನ್ನೇ ಇನ್ನೊಂದ್ಸರಿ ಜಾಸ್ತಿ ಹಾಕಬೇಕು. 1 ಬಟ್ಲಿಗೆ ಕರೆಕ್ಟ್ ಆಗತ್ತೆ. ಬಿಸಿ ಬಿಸಿಯಾಗಿ ವಡೆ ರೆಡಿ ಆಗ್ತಾ ಇದೆ. ಅದು ಯಾವ ವಡೆ ಹೇಳಿ? ಬಾಳೆ ಹೂವಿನ ವಡೆ. ಇದನ್ನ ನೀವು ಹಬ್ಬದ ಅಡುಗೆಯಲ್ಲಿ ಕೂಡ ಮಾಡ್ಬೋದು, ಬಹಳ ಚೆನ್ನಾಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಬಾಳೆ ಹೂವಿನ ವಡೆ ಹೇಗೆ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಇದನ್ನ ನಿಮ್ಮ ಮನೆಯಲ್ಲಿ ತಪ್ಪದೆ ಟ್ರೈ ಮಾಡಿ ನೋಡಿ, ಟೇಸ್ಟ್ ಹೇಗಿದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಬಾಳೆ ಹೂವಿನ ವಡೆ ಮಾಡುವ ವಿಧಾನ: ಮಿಕ್ಸಿ ಜಾರ್ನಲ್ಲಿ ಅರ್ಧ ಕಪ್ ನೆನೆಸಿದ ಕಡಲೆಬೇಳೆಯನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ರುಬ್ಬಿಕೊಳ್ಳಿ. ಗ್ಲಾಸ್ ಬೌಲ್ನಲ್ಲಿ ರುಬ್ಬಿದ ಈ ಮಿಶ್ರಣವನ್ನು ಹಾಕಿ ಸಣ್ಣಗೆ ಹೆಚ್ಚಿದ ಈರುಳ್ಳಿ, ಹಸಿಮೆಣಸಿನಕಾಯಿ, ಪುದೀನ, ಕೊತ್ತಂಬರಿ, ಸಣ್ಣಗೆ ಹೆಚ್ಚಿದ ಬಾಳೆ ಹೂವು, ಸ್ವಲ್ಪ ಉಪ್ಪನ್ನು ಹಾಕಿ ಚೆನ್ನಾಗಿ ಕಲಸಿಕೊಂಡು ವಡೆಯ ರೀತಿ ತಟ್ಟಿ ಬಾಣಲೆಯಲ್ಲಿ ಕಾಯ್ದ ಎಣ್ಣೆಯಲ್ಲಿ ಹಾಕಿ ಚೆನ್ನಾಗಿ ಕರಿಯಿರಿ. ಈಗ ಬಾಳೆ ಹೂವಿನ ವಡೆ ರೆಡಿಯಾಗಿದೆ.